ಎಲ್ಲರಿಗೂ ನಮಸ್ಕಾರ. ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿ ಒನ್ ಟು ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ನಾವೇನು ಮಾಡ್ತಾ ಇದ್ದೀವಿ? ಇವತ್ತು ನಾವು 8ನೇ ತರಗತಿಯ ಸಿರಿ ಕನ್ನಡ ಟೆಕ್ಸ್ಟ್ ಬುಕ್ಕಿಂದ ಒಂದು ಪದ್ಯವನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ವಿ ಹ್ಯಾವ್ ಚೋಸನ್ ಅ ಪೋಯಮ್ ಫ್ರಮ್ 8th ಸ್ಟ್ಯಾಂಡರ್ಡ್ ಸಿರಿ ಕನ್ನಡ ಟೆಕ್ಸ್ಟ್ ಬುಕ್. ಸೊ ವಿಚ್ ಇಸ್ ದ ಪೋಯಮ್? ದ ಪೋಯಮ್ ಇಸ್ ಸಣ್ಣ ಸಂಗತಿ. ಸಣ್ಣ ಸಂಗತಿ. ಇಟ್ಸ್ ಬೈ KS ನರಸಿಂಹಸ್ವಾಮಿ. Okay, so before starting, I request you to take out your textbook and pencil, so make a note of our meanings as and when I'll read it out. Okay, yes, we'll start with the padya Sanna Sangati. So here is the poem. Let me just show it to you and apologize for the background noises. Idu Sanna Sangati. Okay, so Sanna Sangati, one small topic, a small thing, a small ಮ್ಯಾಟರ್, ಚಿಕ್ಕ ಮ್ಯಾಟರ್ ಅಂತ. ನಟ್ಟಿರುಳ ಕರಿಮುಗಿಲ ನೀರ್ತುಂಬಿಗಳ ನಡುವೆ ಹುಣ್ಣಿಮೆಯ ಕಣ್ಣ ತೆರೆದಿದೆ, ತಾರೆ ಬಂದಿವೆ ಬಾನ ಬೀದಿಗೆ, ಅತ್ತ ಹಿಡಿದ ಸೋನೆಯ ಶ್ರುತಿಗೆ ಗಾಳಿಯೇ ಹಾಡುತ್ತಿದೆ ಇತ್ತ ಈ ಮನೆಯೊಳಗೆ. ಅಂದರೆ ನಟ್ಟಿರುಳ ಅಂದರೆ ಮಧ್ಯರಾತ್ರಿ, ಮಿಡ್ ನೈಟಲ್ಲಿ. ಕರಿಮುಗಿಲ, ದ ಬ್ಲ್ಯಾಕ್ ಕ್ಲೌಡ್ಸ್, ದ ಕ್ಲೌಡ್ ಹ್ಯಾಸ್ ಬಿಕಮ್ ಕಂಪ್ಲೀಟ್ಲಿ ಬ್ಲ್ಯಾಕ್. ನೀರ್ತುಂಬಿಗಳ ನಡುವೆ, ನೀರ್ತುಂಬಿಗಳು ಅಂದರೆ ಏನು? ಮಳೆ ಬರ್ತಾ ಇದೆ. ಮಳೆ ಬರುವಂಥ ಆ ಶಬ್ದದ ನಡುವೆ, ಬಿಟ್ವೀನ್, ಹುಣ್ಣಿಮೆಯ ಕಣ್ಣ ತೆರೆದಿದೆ. ಹುಣ್ಣಿಮೆ ಅಂದರೆ ಇಟ್ಸ್ ಅ ಫುಲ್ ಮೂನ್ ಡೇ, ರೈಟ್? ವಿ ನೋ. ಸೊ ಹುಣ್ಣಿಮೆ ಬಂದಿದೆ, ಕಣ್ಣ ತೆರೆದಿದೆ. ಹುಣ್ಣಿಮೆ ಹ್ಯಾಸ್ ಕಮ್, ದ ಮೂನ್ ಹ್ಯಾಸ್ ಔಟ್. ತಾರೆ ಬಂದಿವೆ, ತಾರೆ ಅಂದರೆ ದ ಸ್ಟಾರ್ ಹ್ಯಾಸ್ ಕಮ್ ಔಟ್. ಬಾನ ಬೀದಿಗೆ, ಎಲ್ಲಿಗೆ ಬಂದಿದೆ? ಇನ್ ದ ಸ್ಕೈ. ದ ಸ್ಕೈ ಇಸ್ ಲೈಕ್ ಅ ಪಾತ್, ಇಸ್ ಲೈಕ್ ಅ ವೇ. ಸೊ ಅಲ್ಲಿ ತಾರೆಗಳು ತುಂಬಿದೆ. ಸ್ಟಾರ್ಸ್ ಇಸ್ ಫಿಲ್ಡ್ ಇನ್ ದ ಸ್ಕೈ. ಅತ್ತ ಹಿಡಿದ ಸೋನೆಯ ಶ್ರುತಿಗೆ. ಸೋನೆ ಅಂದರೆ ಸೋನೆ ಮಳೆ, ಅಂದರೆ ಜಿನುಗು ಮಳೆ, ಜಿನುಗ್ತಾ ಇರತ್ತೆ. ಇಟ್ಸ್ ವಿಲ್ ಬಿ ಲೈಕ್ ಲೈಟಾಗಿ, ಇಟ್ ವಿಲ್ ಬಿ ಪೋರಿಂಗ್. ಅದು ರೈನ್ ವಿಲ್ ಬಿ ಕಮಿಂಗ್ ಇನ್ ಅ ವೆರಿ ಲೈಟಾಗಿ, ಸ್ಮಾಲ್ ಅಂತೀನಿ, ತುಂಬ ಲೈಟಾಗಿ ಮಳೆ ಬರ್ತಾ ಇದೆ. ಸೊ ಇಟ್ ವಿಲ್ ಬಿ ಕಮಿಂಗ್ ಥ್ರೂ ಔಟ್ ದ ಡೇ. ಸೊ ಅದು ಸೋನೆ ಮಳೆ. ಓಕೆ, ಅತ್ತ ಹಿಡಿದ ಸೋನೆ ಮಳೆ ಅಂದರೆ ಆ ಕಡೆ ಇಟ್ಸ್ ರೇನಿಂಗ್. ಸೊ ದಟ್ ಸೈಡ್ ಇಟ್ಸ್ ರೇನಿಂಗ್ ಆಲ್ಸೋ. ಹಿಯರ್ ಯು ಹ್ಯಾವ್ ಅ ಹುಣ್ಣಿಮೆ, ತುಂಬ ನಕ್ಷತ್ರ ಇದೆ, ಗಾಳಿಯೇ ಹಾಡುತ್ತಿದೆ. ಸೊ ಇಟ್ಸ್ ಬ್ರೀಸಿಂಗ್, ದ ವಿಂಡ್ ಇಸ್ ಬ್ರೀಸಿಂಗ್ ಆ್ಯಂಡ್ ಇಟ್ ಸೌಂಡ್ಸ್ ಲೈಕ್ ಇಟ್ಸ್ ಅ ಸಿಂಗಿಂಗ್. ಇತ್ತ ಈ ಮನೆಯೊಳಗೆ, ಹಿಯರ್ ಇನ್ ದಿಸ್ ಹೌಸ್, ವೆನ್ ಆಲ್ ದೀಸ್ ಥಿಂಗ್ಸ್ ಆರ್ ಹ್ಯಾಪನಿಂಗ್ ಔಟ್ಸೈಡ್ ಇನ್ ಅ ಬಿಗ್ ಪಿಕ್ಚರ್. ಆಚೆ ಕಡೆ ಮಳೆ ಬರ್ತಿದೆ, ಚಂದ್ರ ಬಂದಿದ್ದಾನೆ, ತಾರೆ ಬಂದಿದೆ, ಸೋನೆ ಮಳೆ ಬರ್ತಿದೆ, ಗಾಳಿ ಹಾಡ್ತಿದೆ. ದ ವಿಂಡ್ ಇಸ್ ಬ್ರೀಸಿಂಗ್, ಇಟ್ಸ್ ರೇನಿಂಗ್ ಲೈಟ್ಲಿ ಆ್ಯಂಡ್ ಇಟ್ಸ್ ಸ್ಟಾರ್ಸ್ ಫಿಲ್ಡ್ ಇನ್ ದ ಸ್ಕೈ ಆ್ಯಂಡ್ ದ ಮೂನ್ ಈಸ್ ಔಟ್ ಆನ್ ಅ ಫುಲ್ ಮೂನ್ ಡೇ. ವೆನ್ ಆಲ್ ದೀಸ್ ಆರ್ ಹ್ಯಾಪನಿಂಗ್ ಇನ್ ದ ಮಿಡ್ ನೈಟ್, ಹಿಯರ್ ಇನ್ಸೈಡ್ ದ ಹೌಸ್, ಪುಟ್ಟ ಮಗುವೊಂದು, ಸ್ಮಾಲ್ ಬೇಬಿ, ಮಂಚದ ಬಳಿಯ ತೊಟ್ಟಿಲಲ್ಲಿ, ಮಂಚದ ಬಳಿ, ನಿಯರ್ ದ ಕಾಟ್ ದೇರ್ ಈಸ್ ಅ ತೊಟ್ಟಿಲು, ಕ್ರಾಡಲ್ಲಿದೆ. ಕಣ್ಣರ್ಧ ಮುಚ್ಚಿ ಮಲಗಿದೆ, ಅರ್ಧ ಕಣ್ಣು ಈ ಥರ ಮುಚ್ಚಿ ಮಲಗಿದೆ. ಇಟ್ ಹ್ಯಾಸ್ ಅರ್ಧ ಕಣ್ಣು, ಓಪನ್ ಐಸ್, ಅ ಸ್ಮಾಲ್ ಲಿಟಲ್ ಓಪನ್ ಐಸ್, ಆ್ಯಂಡ್ ಇಟ್ ಈಸ್ ಸ್ಲೀಪಿಂಗ್ ವಿತ್ ದ ಓಪನ್ ಐಸ್. ಓಪನ್ ಸ್ಮಾಲ್ ಓಪನ್, ಲಿಟಲ್ ಓಪನ್ ಐಸ್. ಅದು ಬರಿ ಮೈಯಲ್ಲಿ, ಅದು ಬರಿ ಮೈ ಅಂದರೆ ಬಟ್ಟೆ ಹಾಕಿಲ್ಲ, ಹಾಗೆ ಬರಿ ಮೈಯಲ್ಲಿ ಮಲಗಿದೆ. ನಿದ್ದೆಗಣ್ಣಿನಲೆ ಪಕ್ಕದ ತಾಯಿ, ಅಮ್ಮ ಪಕ್ಕದಲ್ಲಿ ಮಲಗಿದ್ದಾಳೆ. ಶಿ ಈಸ್ ಹಾಫ್ ಸ್ಲೀಪ್, ಶಿ ಕುಡಂಟ್ ಸ್ಲೀಪ್ ಕಂಪ್ಲೀಟ್ಲಿ. ಅಮ್ಮ ಮಲ್ಗೋಕ್ಕಾಗಿಲ್ಲ, ಯಾಕೆ? ಇಲ್ಲಿ ಪಕ್ಕದಲ್ಲಿ ಮಗು ಬರಿ ಮೈಯಲ್ಲಿ ಮಲ್ಕೊಂಡಿದೆ, ಎಲ್ಲಿ ಎದ್ದು ಬಿಡುತ್ತೋ ಅಂತ ಭಯ. ಸೊ ಶಿ ಈಸ್ ಥಿಂಕಿಂಗ್ ವಾಟ್ ಇಟ್ ಮೈಟ್ ಗೆಟ್ ಅಪ್ ಇನ್ ದ ಬಿಟ್ವೀನ್, ಇನ್ ಮಿಡ್ ಆಫ್ ದ ನೈಟ್. ಅದಕ್ಕೆ ಅಮ್ಮ, ಶಿ ಹ್ಯಾಸ್ ನಾಟ್ ಸ್ಲೆಪ್ಟ್ ಕಂಪ್ಲೀಟ್ಲಿ. ಆಲ್ ದ ಮದರ್ಸ್ ಔಟ್ ದರ್, ದೇ ಸ್ಯಾಕ್ರಿಫೈಸ್ ಎವ್ರಿಥಿಂಗ್, ಮೋಸ್ಟ್ ಆಫ್ ದ ಥಿಂಗ್ ಫಾರ್ ದರ್ ಬೇಬೀಸ್. ಮಕ್ಕಳಿಗೆ ಎಷ್ಟೊಂದೆಲ್ಲ ಸ್ಯಾಕ್ರಿಫೈಸ್ ಮಾಡ್ತಾಳೆ ಅಮ್ಮ. ಓಕೆ, ಸೊ ಪಕ್ಕದ ತಾಯಿ ಕೈ ನೀಡಿ, ಸೊ ಶಿ ಹ್ಯಾಸ್ ಪುಟ್ ಹರ್ ಹ್ಯಾಂಡ್, ಮತ್ತೆ ಹೊದಿಕೆಯನ್ನು ಸರಿಪಡಿಸುವಳು. ಓಕೆ, ಮಗು ಬರೀ ಮೈಯಲ್ಲಿ ಮಲ್ಕೊಂಡಿದೆ, ದ ಬೇಬಿ ಈಸ್ ಸ್ಲೀಪಿಂಗ್ ವಿತೌಟ್ ಅ ಡ್ರೆಸ್. ಅಮ್ಮ ಏನು ಮಾಡ್ತಾಳೆ? ಹೊದಿಕೆ ಅಂದರೆ ಬ್ಲ್ಯಾಂಕೆಟ್ನ, ಶಿಲ್ ಮೇಕ್ ದ ಬ್ಲ್ಯಾಂಕೆಟ್ ಕರೆಕ್ಟ್, ಶಿಲ್ ಪುಟ್ ದ ಬ್ಲ್ಯಾಂಕೆಟ್ ಆನ್ ದ ಬೇಬಿ. ಹೊದಿಕೆಯನ್ನು ಸರಿಪಡಿಸುವಳು. ಮಗು ತಿರುಗಿ ಮತ್ತೆ ದ ಬೇಬಿ ಹೊದಿಕೆಯನ್ನು ಕಿತ್ತೆಸೆದು ಏನು ಮಾಡುತ್ತೆ? ದಟ್ ವಿಲ್ ಅಗೇನ್ ಥ್ರೋ ದ ಬ್ಲ್ಯಾಂಕೆಟ್. ಹೊದಿಕೆಯನ್ನು ಕಿತ್ತಿ ಎಸೆಯೋದು ಅಂದರೆ ಥ್ರೋ ಮಾಡೋದು. ಮಲಗುವುದು ಬರಿ ಮೈಯಲ್ಲಿ, ಮತ್ತೆ ಅಗೇನ್ ಇಟ್ ವಿಲ್ ಸ್ಲೀಪ್ ಇನ್ ಅ
ವಿತೌಟ್ ಅ ಡ್ರೆಸ್. ಸಣ್ಣಗಿದೆ ದೀಪ ಎಲ್ಲೋ ಒಂದು ಮೂಲೆಯಲ್ಲಿ. ದರ್ ಇಸ್ ಅ ಸ್ಮಾಲ್ ಲೈಟ್, ಸಣ್ಣದಾಗಿ ಚಿಕ್ಕದಾಗಿ ದರ್ ಇಸ್ ಅ ಲೈಟ್ ಸಮ್ವೇರ್ ಇನ್ ದ ಕಾರ್ನರ್. ಮೂಲೆ ಇಸ್ ಅ ಕಾರ್ನರ್. ಇದು ಸರಿಯೇ ತಪ್ಪೆ? ಉತ್ತರವಿಲ್ಲ. ಇಸ್ ಇಸ್ ಅ ರೈಟ್ ಆರ್ ರಾಂಗ್? ಅಮ್ಮ ಬ್ಲಾಂಕೆಟ್ ಹಾಕ್ತಿದ್ದಾಳೆ, ದ ಬೇಬಿ ಈಸ್ ಥ್ರೋಯಿಂಗ್ ದಟ್. ಇಸ್ ದಿಸ್ ಅ ರೈಟ್ ಆರ್ ರಾಂಗ್? ಉತ್ತರ ಇಲ್ಲ. ದೆರ್ ಇಸ್ ನೋ ಆನ್ಸರ್. ದೆಸೆ ದೆಸೆಗೆ ಎಲ್ಲ ಮಲಗಿ ಹೊರು. ದೆಸೆ ದೆಸೆ ಅಂದರೆ ದಿಕ್ಕು ದಿಕ್ಕಿಗೆ, ಇನ್ ಆಲ್ ದ ಡೈರೆಕ್ಷನ್ ಎಲ್ಲರೂ ಮಲ್ಕೊಂಡಿದ್ದಾರೆ. ಎವ್ರಿ ಒನ್ ಆರ್ ಸ್ಲೀಪಿಂಗ್. ಮಾತಾಡದೆಯೇ ನೋಡದೆಯೇ, ವಿದೌಟ್ ಟಾಕಿಂಗ್, ವಿದೌಟ್ ಸೀಯಿಂಗ್, ಎವ್ರಿ ಒನ್ ಆರ್ ಸ್ಲೀಪಿಂಗ್ ಆನ್ ದರ್ ಓನ್. ನಿದ್ದೆ ಎಚ್ಚರಗಳಲ್ಲಿ ಪೊರೆವ ಕೈ ದುಡಿಯುತ್ತಿದೆ. ಅಮ್ಮ ಅರ್ಧ ನಿದ್ರೆಯಲ್ಲಿದ್ದಾಳೆ. ಶಿ ವಾಂಟ್ಸ್ ಟು ಸ್ಲೀಪ್, but still she is taking care of baby. She is taking care of her baby even in her sleep. ನಿದ್ದೆಯಲ್ಲೂ ಕೂಡ ಅಮ್ಮ ಮಗುವಿನನ್ನು ನೋಡ್ಕೋತಾ ಇದ್ದಾಳೆ. ಸೊ ಪೊರೆಯುತ್ತಿದೆ. ಶಿ ಇಸ್ ಪ್ರೊಟೆಕ್ಟಿಂಗ್ ದ ಬೇಬಿ ಈವನ್ ಇನ್ ದ ಸ್ಲೀಪ್. ಹೌ ಗ್ರೇಟ್ ಇಸ್ ದ ನೇಚರ್ ಆಫ್ ಮದರ್ ಅಲ್ವಾ? ಅದನ್ನು ಲೆಕ್ಕಿಸದೆ ದ ಬೇಬಿ ಇಸ್ ನಾಟ್ ಇವನ್ ಥಿಂಕಿಂಗ್ ಅಬೌಟ್ ಇಟ್. ಅಮ್ಮ ಹಾಕ್ತಿದ್ದಾಳೆ, ಅದು ಓದಿತಾ ಇದೆ. ದಟ್ ಇವನ್ ಡೋಂಟ್ ನೋ. ಆ ಮಗುಗೆ ಗೊತ್ತಿಲ್ಲ. ದ ಮಗು ಡಸಂಟ್ ನೋ. ಬಟ್ ದ mother, she never let it. She never let the baby to sleep without a blanket. ಅಮ್ಮ ಹೊದಿಕೆ ಹಾಕ್ತಾಳೆ, ಮಗು ಒದಿಯುತ್ತೆ. ಅಮ್ಮ ಹೊದಿಕೆ ಹಾಕ್ತಾಳೆ, ಮಗು ಒದಿಯುತ್ತೆ. ದಿಸ್ ರಿಪೀಟ್ಸ್. ಓಕೆ, ಮಗು ಹೊದಿಕೆಯನ್ನು ಒದೆಯುತ್ತಿದೆ. ಓಕೆ, ವಿಲ್ ರೀಡ್ ಒನ್ಸ್ ಅಗೇನ್. ನಟ್ಟಿರುಳಗರಿ ಮುಗಿಲ ನೀ ತುಂಬಿಗಳ ನಡುವೆ ಹುಣ್ಣಿಮೆಯ ಕಣ್ಣ ತೆರೆದಿದೆ. ತಾರೆ ಬಂದಿವೆ ಬಾನ ಬೀದಿಗೆ, ಅತ್ತ ಹಿಡಿದ ಸೋನೆಯ ಶ್ರುತಿಗೆ ಗಾಳಿಯೇ ಹಾಡುತ್ತಿದೆ. ಇತ್ತ ಈ ಮನೆಯೊಳಗೆ ಪುಟ್ಟ ಮಗು ಒಂದು ಮಂಚದ ಬಳಿಯ ತೊಟ್ಟಿಲಲ್ಲಿ ಕಣ್ಣರ್ಧ ಮುಚ್ಚಿ ಮಲಗಿದೆ. ಅದು ಬರಿಮೈಯಲ್ಲಿ ನಿದ್ದೆಗಣ್ಣಿನಲೆ ಪಕ್ಕದ ತಾಯಿ ಕೈ ನೀಡಿ ಮತ್ತೆ ಹೊದಿಕೆಯನ್ನು ಸರಿಪಡಿಸುವಳು. ಮಗು ತಿರುಗಿ ಹೊದಿಕೆಯನ್ನೇ ಕಿತ್ತೆಸೆದು ಮಲಗುವುದು ಬರಿ ಮೈಲಿ. ಸಣ್ಣಗಿದೆ ದೀಪ ಎಲ್ಲೋ ಒಂದು ಮೂಲೆಯಲ್ಲಿ. ಇದು ಸರಿಯೇ ತಪ್ಪೆ? ಉತ್ತರವಿಲ್ಲ. ದೆಸೆ ದೆಸೆಗೆ ಎಲ್ಲ ಮಲಗಿಹರು. ಮಾತಾಡದೆಯೇ ನೋಡದೆಯೇ ನಿದ್ದೆ ಎಚ್ಚರಗಳಲ್ಲಿ ಪೊರೆವ ಕೈ ದುಡಿಯುತ್ತಿದೆ. ಇಟ್ಸ್ ವರ್ಕಿಂಗ್. ಅದನ್ನು ಲೆಕ್ಕಿಸದೆ ಮಗು ಹೊದಿಕೆಯನ್ನು ಒದೆಯುತ್ತಿದೆ. ಈ ಪದ್ಯವನ್ನು ಬರೆದವರು KS ನರಸಿಂಹಸ್ವಾಮಿ. ಸೊ ಇಟ್ಸ್ ಆಲ್ವೇಸ್ ಮ್ಯಾಂಡೇಟರಿ ದಟ್ ಅಟ್ ದ ಎಂಡ್ ಆಫ್ ದ ಪೋಯಮ್ ಆರ್ ದ ಬಿಗಿನಿಂಗ್ ಆಫ್ ದ ಪೋಯಮ್ ನೀವು ಖಂಡಿತವಾಗಿಯೂ ಯು ಹ್ಯಾವ್ ಟು ಟೆಲ್ ದ ನೇಮ್ ಆಫ್ ದ ಪೋಯೆಟ್. ಓಕೆ, ಯಾರು KS ನರಸಿಂಹಸ್ವಾಮಿ? KS ನರಸಿಂಹಸ್ವಾಮಿಯವರು ಬಂದು ಹಿ ವಾಸ್ ಬಾರ್ನ್ ಇನ್ ಅ ಮಂಡ್ಯದಲ್ಲಿ ಕಿಕ್ಕೇರಿ ಅನ್ನೋ ಜಾಗದಲ್ಲಿ, ತಾಲೂಕಿನಲ್ಲಿ ಹಿ ವಾಸ್ ಬಾರ್ನ್, ಜನಿಸಿದರು. ಓಕೆ, ಇವರ ಮೈಸೂರು ಮಲ್ಲಿಗೆ ಇಟ್ಸ್ ವೆರಿ ಫೇಮಸ್. ಮೈಸೂರು ಮಲ್ಲಿಗೆ ಕವನ ಸಂಕಲನ ತುಂಬ ಫೇಮಸ್. ಕವನ ಸಂಕಲನ ಅಂದರೆ ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ ಕವನ ಸಂಕಲನ? ಇಟ್ಸ್ ಅ ಕಲೆಕ್ಷನ್ ಆಫ್ ಪೋಯಮ್ಸ್. ಸೊ ದಟ್ ಈಸ್ ವೆರಿ ಫೇಮಸ್. ಮೈಸೂರು ಮಲ್ಲಿಗೆ ಇಸ್ ಅ ವೆರಿ ಫೇಮಸ್. ಇವರನ್ನು ಪ್ರೇಮ ಕವಿ ಅಂತ ಕರೀತಾರೆ. ದೇ ಆಲ್ಸೋ ಕಾಲ್ ಎಮ್ ಆಸ್ ಅ ಪ್ರೇಮ ಕವಿ. KS ನರಸಿಂಹಸ್ವಾಮಿಯವರನ್ನು ಪ್ರೇಮ ಕವಿ ಅಂತ ಕರೀತಾರೆ. ದ ರಿಮೈನಿಂಗ್ ದರ್ ಆರ್ ಮೆನಿ ಅದರ್ ಡೀಟೇಲ್ಸ್. ಐ ರಿಕ್ವೆಸ್ಟ್ ಯು ಟು ಗೋ ಥ್ರೂ ಆ್ಯಂಡ್ ರೀಡ್ ಇಟ್ ಔಟ್. ಮೇಕ್ ಅ ನೋಟ್. ಆಲ್ವೇಸ್ ಇಟ್ಸ್ ಅ ಗುಡ್. ಓಕೆ, so this is about the poem. I hope you have understood the poem. Okay, so it's very easy poem. Let's come to the exercises. ಪದಗಳ ಅರ್ಥಕ್ಕೆ ಬನ್ನಿ. ಕರಿಮುಗಿಲು ಅಂದರೆ ಕಪ್ಪಾಗಿರುವಂಥ ಮೋಡ. ಸೊ ಬಿಫೋರ್ ರೇನ್ ಇಫ್ ಯು ಲುಕ್ ಎಟ್ ದ ಕ್ಲೌಡ್ಸ್ ಇಟ್ ವಿಲ್ ಬಿ ಕಂಪ್ಲೀಟ್ಲಿ ಪಿಚ್ ಡಾರ್ಕ್ ಕಲರ್. ಅದು ಕರಿಮುಗಿಲು. ತಾರೆ ಇಸ್ ಅ ನಕ್ಷತ್ರ, ಸ್ಟಾರ್. ದೆಸೆ ಇಸ್ ಅ ಡೈರೆಕ್ಷನ್, ದಿಕ್ಕು. ನಟ್ಟಿರುಳು ಇಸ್ ಅ ಮಧ್ಯರಾತ್ರಿ, ಮಿಡ್ ನೈಟ್. ಪೊರೆ ಇಸ್ ಅ ಟು ಆರೈಕೆ, ಟು ಟೇಕ್ ಕೇರ್, ಪ್ರೊಟೆಕ್ಟ್. ಬಾನು ಇಸ್ ಆಕಾಶ, ಸ್ಕೈ. ಲೆಕ್ಕಿಸದೆ, ಟು ನಾಟ್ ಇವನ್ ಕ್ಯಾರಿಂಗ್ ಅಟ್ ಆಲ್, ಗಮನಿಸದೆ. ಸೋನೆ ಮಳೆ, ತುಂತುರು ಮಳೆ. ಇಟ್ ವಿಲ್ ಬಿ ಲೈಕ್ ಕಮಿಂಗ್, ಬರ್ತಾ ಇರುತ್ತೆ ಮಳೆ, ಜಿನಗ್ತಾ ಇರುತ್ತೆ. ಸೊ ಇದು ಪದಗಳ ಅರ್ಥ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಐ ಹೋಪ್ ಐ ಆಮ್ ನಾಟ್ ಗೋಯಿಂಗ್ ವೆರಿ ಫಾಸ್ಟ್ ಆಲ್ಸೋ. ಇಫ್ ಐ ಆಮ್ ವೆರಿ ಫಾಸ್ಟ್, ಇಫ್ ಯು ಆರ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್, ಪ್ಲೀಸ್ ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್ ಸೊ ದಟ್ ಐ ಕ್ಯಾನ್ ಟೇಕ್ ಕೇರ್ ಫ್ರಮ್ ದ ನೆಕ್ಸ್ಟ್ ವಿಡಿಯೋ. ಅಭ್ಯಾಸ. ಸಿನ್ಸ್ ಐ ಆಮ್ ಡೂಯಿಂಗ್ ಫಾರ್ 8th ಸ್ಟ್ಯಾಂಡರ್ಡ್, ಐ ಆಮ್ ಲಿಟಲ್ ಫಾಸ್ಟ್, ಸ್ವಲ್ಪ ಫಾಸ್ಟಾಗಿ ಮಾಡ್ತಾ ಇದ್ದೀನಿ. ಅಭ್ಯಾಸ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಒನ್ ಸೆಂಟೆನ್ಸಲ್ಲಿ ಯು ಹ್ಯಾವ್ ಟು ಆನ್ಸರ್. ಹುಣ್ಣಿಮೆಯ ಕಣ್ಣು ಎಲ್ಲಿ ತೆರೆದಿದೆ? ಆ್ಯಂಡ್ ಮಕ್ಕಳೇ, ಹಿಯರ್ ಐ ಆಮ್ ನಾಟ್ ಗೋಯಿಂಗ್ ಟು ಟೆಲ್ ಯು ದ ಆನ್ಸರ್ಸ್.
ಐ ವಿಲ್ ರೀಡ್ ಇಟ್ ಔಟ್ ಆ್ಯಂಡ್ ಮೇಕ್ ಯು ಅಂಡರ್ಸ್ಟ್ಯಾಂಡ್ ದ ಕ್ವೆಶನ್. ಆನ್ಸರ್ಸ್ ನೀವೇ ಬರೀಬೇಕು. ಓಕೆ. ಹುಣ್ಣಿಮೆಯ ಕಣ್ಣು ಎಲ್ಲಿ ತೆರೆದಿದೆ? ಎಲ್ಲಿ ಓಪನ್ ಆಗಿದೆ ಹುಣ್ಣಿಮೆ ಕಣ್ಣು? ವೇರ್ ಇಟ್ ಈಸ್? ಎಲ್ಲಿ? ಪುಟ್ಟ ಮಗು ತೊಟ್ಟಿಲಲ್ಲಿ ಹೇಗೆ ಮಲಗಿದೆ? ಹೌ ಇಟ್ ಈಸ್ ಸ್ಲೀಪಿಂಗ್? ದ ಬೇಬಿ ಹೌ ಇಟ್ ಈಸ್ ಸ್ಲೀಪಿಂಗ್ ಇನ್ ದ ಕ್ರಾಡಲ್. ಮೂಲೆಯಲ್ಲಿ ಇರುವುದು ಏನು? ವಾಟ್ ಈಸ್ ದ್ಯಾರ್ ಇನ್ ದ ಕಾರ್ನರ್? ನಿದ್ದೆ ಎಚ್ಚರಗಳಲ್ಲಿ ಯಾವ ಕೈ ದುಡಿಯುತ್ತಿದೆ? ನಿದ್ದೆ ಎಚ್ಚರದಲ್ಲಿ ಯಾವ ಕೈ ದುಡಿಯುತ್ತಿದೆ? ವಿಚ್ ಇಸ್ ದ ಹ್ಯಾಂಡ್ ದಟ್ ಈಸ್ ವರ್ಕಿಂಗ್? ಯಾವುದನ್ನು ಲೆಕ್ಕಿಸದೆ ಮಗು ಹೊದಿಕೆಯನ್ನು ಒದೆಯುತ್ತಿದೆ? ಸೊ ದ ಬೇಬಿ ಈಸ್ ಜಸ್ಟ್ ಏನು ಮಾಡ್ತಿದೆ? ಇಟ್ಸ್ ಜಸ್ಟ್ ಕಿಕಿಂಗ್ ದ blanket. So it is not at all taking bothered about something. What is that it is not bothered about? ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. 2 or 3 ಸೆಂಟೆನ್ಸ್. ತಾಯಿ ತನ್ನ ಮಗುವಿನ ಆರೈಕೆ ಹೇಗೆ ಮಾಡುತ್ತಾಳೆ? ಹೌ ದ ಮದರ್ ವಿಲ್ ಟೇಕ್ ಕೇರ್ ಆಫ್ ದ ಬೇಬಿ. ದಿಸ್ ಇಸ್ ಕಂಪ್ಲೀಟ್ಲಿ ಯುವರ್ ಕ್ರಿಯೇಟಿವ್. ನೀವು ಬರಿಬೋದು. ಓಕೆನಾ? ನೀವೇ ನಿಮ್ಮ ಓನ್ ಸೆಂಟೆನ್ಸ್ ಎಲ್ಲ ಹಾಕಿ ಪೊಯಮಲ್ಲಿರೋದನ್ನು ಸೇರಿಸಿ ಬರೀರಿ. Okay, it's always good when you think and creative agi when you put out answers. It's good and you also get the good marks. Okay na, don't worry about the marks. Always go with the concern of the knowledge. How good your grammar structures are, how good your sentence framing ಎಷ್ಟು ಚೆನ್ನಾಗಿದೆ ನಿಮ್ಮದು, ಅದರ ಮೇಲೆ ನಿಮ್ಮ ಗಮನ ಇರಲಿ. ವಾಕ್ಯ ರಚನೆ ಮೇಲೆ ಗಮನ ಇರಬೇಕು, ಲೇಖನ ಚಿಹ್ನೆ ಮೇಲೆ ಗಮನ ಇರಬೇಕು, ಹೊಸ ಶಬ್ದಗಳು ಏನೇ ಯೂಸ್ ಮಾಡ್ತಾ ಇದ್ದೀರಾ ಅದರ ಮೇಲೆ ಗಮನ ಕೊಡಿ. ಯೂಸ್ ಅ ಡಿಕ್ಷನರಿ ಆಲ್ವೇಸ್. ಸೊ ನಿಮಗೆ ಸಪ್ನಾ ಬುಕ್ ಹೌಸಲ್ಲಿ ಯು ವಿಲ್ ಗೆಟ್ ದಿಸ್ ಡಿಕ್ಷನರಿ, ಕನ್ನಡ ರತ್ನಕೋಶ ಅಂತ ಪುಟ್ಟ ಡಿಕ್ಷನರಿ ಸಿಗುತ್ತೆ. ಇದನ್ನು ಬೈ ಮಾಡಿ ನೀವು. ಸೊ ದಟ್ ವಿಲ್ ಬಿ ವೆರಿ ಯೂಸ್ಫುಲ್ ಫಾರ್ ಯು. ಓಕೆ. ನೆಕ್ಸ್ಟ್, ಕವಿ ಯಾವ ಸಣ್ಣ ಸಂಗತಿಯನ್ನು ಈ ಕವನದಲ್ಲಿ ವಿವರಿಸಿದ್ದಾರೆ? ವಾಟ್ ಈಸ್ ದಟ್ ಸ್ಮಾಲ್ ಮ್ಯಾಟರ್ ದಟ್ ದ ಪೊಯೆಟ್ ಈಸ್ ಟಾಕಿಂಗ್ ಅಬೌಟ್? ಯಾವುದೊಂದು ಸಣ್ಣ ಒಂದು ಸಂಗತಿ ಬಗ್ಗೆ ಮಾತಾಡ್ತಾ ಇದ್ದಾರೆ? What is that small matter the poet is talking about? If you go to the Ashaya, you can even find there in the Ashaya. So, Amma, she take care of us, which looks very simple, but which is really a huge thing in our life. Alva, ee sanna sangatiya bagge kavi ಮಾತಾಡ್ತಿದ್ದಾರೆ. So, I just gave you the outline. Fill up ಮಾಡಬೇಕು ನೀವು. You have to fill it up. ಈ ಕವನದಲ್ಲಿ ಕವಿ ನೀಡಿರುವ ಪ್ರಾಕೃತಿಕ ಘಟನೆಗಳನ್ನು ತಿಳಿಸಿ. ಪ್ರಾಕೃತಿಕ, ನೇಚರಲ್ ಆಗುವಂತಹ ಒಂದು ಘಟನೆ, ಆಕ್ಟಿವಿಟೀಸ್. ವಾಟ್ ಆರ್ ದಟ್ ಆಕ್ಟಿವಿಟೀಸ್ ದಟ್ ಹ್ಯಾಪನ್ಸ್ ಇನ್ ದ ನೇಚರ್? ಅದನ್ನು ವಿವರವಾಗಿ ಹೇಳಿ. ಸೊ ಹುಣ್ಣಿಮೆ ಚಂದ್ರ ಇದೆ, ಮಳೆ ಬರ್ತಿದೆ, ಗಾಳಿ ಬರ್ತಿದೆ, ಇಟ್ಸ್ ಫಿಲ್ಡ್ ವಿತ್ ಸ್ಟಾರ್ಸ್, ಆಲ್ ದೀಸ್ ಥಿಂಗ್ಸ್ ಪುಟ್ ಅಪ್ ಇನ್ ಅ ಸೆಂಟೆನ್ಸ್. ಈ ಸಂದರ್ಭ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಬನ್ನಿ, ನೆಕ್ಸ್ಟ್ ಪೇಜಿಗೆ ಬನ್ನಿ. ಈ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ವಾವ್, ದಿಸ್ ಇಸ್ ನೈಸ್. ಸೊ ಸಂದರ್ಭ ಸಹಿತ ನೀವು ಸ್ವಾರಸ್ಯವನ್ನು ವಿವರಿಸಬೇಕು. ಯು ಹ್ಯಾವ್ ಟು ಟೆಲ್ ದ ಸ್ವಾರಸ್ಯ. ಸ್ವಾರಸ್ಯ ಹೇಳಬೇಕು. ಏನು ಸ್ವಾರಸ್ಯ? ದ ಎಸೆನ್ಸ್ ಆಫ್ ದೋಸ್ ಲೈನ್ಸ್, ವಾಟ್ ಎಕ್ಸಾಕ್ಟ್ಲಿ ದಟ್ ಮೀನ್ಸ್ ಅನ್ನೋದನ್ನು ನೀವು ಹೇಳಬೇಕು. ಓಕೆ. ಸೊ ಏನಿದೆ? ತಾರೆ ಬಂದಿವೆ ಬಾನ ಬೀದಿಗೆ ಅಂದ್ರೇನು? ದ ಸ್ಟಾರ್ಸ್ ಹ್ಯಾಸ್ ಕಮ್ ಟು ದ ಸ್ಕೈ. ಸ್ಕೈಯಲ್ಲಿ ಎಲ್ಲ ಸ್ಟಾರ್ಸ್ ಇದೆ. ಸೊ ವಾಟ್ ಇಸ್ ದ ಎಸೆನ್ಸ್ ಆಫ್ ದಿಸ್? ಮಧ್ಯರಾತ್ರಿಯಲ್ಲಿ ಆಗ್ತಿರೋ ಒಂದು ಘಟನೆ ಬಗ್ಗೆ ದ ಪೊಯೆಟ್ ಈಸ್ ಟಾಕಿಂಗ್ ಅಬೌಟ್. ಅಗೇನ್ ಐ ಆಮ್ ನಾಟ್ ಗಿವಿಂಗ್ ದ ಆನ್ಸರ್. ಸೊ ಡೋಂಟ್ ಥಿಂಕ್ ಐ ಆಮ್ ಟೆಲ್ಲಿಂಗ್ ಯು ದ ಆನ್ಸರ್. ಐ ಆಮ್ ನಾಟ್ ಟೆಲ್ಲಿಂಗ್ ಯು ದ ಆನ್ಸರ್. ಯು ವಿಲ್ ಫೈಂಡ್ ದ ಆನ್ಸರ್ ಎವ್ರಿವೇರ್. ನನಗೆ ಗೊತ್ತಿದೆ ಅದು. ಬಟ್ ಸ್ಟಿಲ್ ಐ ಆಮ್ ಎಂಕರೇಜಿಂಗ್ ಯು ಟು ಕಮ್ ಅಪ್ ವಿತ್ ದ ಆನ್ಸರ್ಸ್. I want you to come up with the answer, your own answer in your own words. That will be very good. I will appreciate a lot that one. Okay, bariri doubt idre you can write a mail, you can send that picture to yashasvikannadavani@gmail.com. I'll do the corrections and send it back to you. Okay na? Yes, enide illi, and understand and explain the essence of the stars in the sky in the midnight hegirutte. So what is the essence of it? ಅದರ ಸ್ವಾರಸ್ಯ ಏನು ಅದನ್ನು ಹೇಳಿ. ತಾಯಿ ಕೈ ನೀಡಿ ಮತ್ತೆ ಹೊದಿಕೆಯನ್ನು ಸರಿಪಡಿಸುವಳು. ಹಿಯರ್ ದ ಮದರ್, ದ ಅಫೆಕ್ಷನ್ ಆಫ್ ಅ ಮದರ್, ದ ಕೇರ್ ಆಫ್ ಅ ಮದರ್, ದ ಲವ್ ಆಫ್ ದ ಮದರ್ ಟುವರ್ಡ್ಸ್ ದ ಬೇಬಿ. ಈವನ್ ದೋ ಶೀ ಈಸ್ ಟಯರ್ಡ್, ಶೀ ವಿಲ್ ಟೇಕ್ ಕೇರ್ ದಟ್ ಮಗುಗೆ ಏನೂ ಆಗಬಾರ್ದು. ದ ಬೇಬಿ ಶುಡ್ ನಾಟ್ ಸಫರ್ ಫ್ರಮ್ ದ ಕೋಲ್ಡ್. ದ ಬೇಬಿ ಶುಡ್ ನಾಟ್ ಸಫರ್ ಫ್ರಮ್ ಎನಿಥಿಂಗ್. ವಾಟ್ ಎವರ್ ಹ್ಯಾಪನ್ಸ್ ಟು ಹರ್, ಲೆಟ್ ಇಟ್ ಹ್ಯಾಪನ್. ಬಟ್ ಶೀ ಈಸ್ ಬಾದರ್ಡ್ ಅಬೌಟ್ ದ ಬೇಬಿ. ಸೊ ಶಿ ವಾಂಟ್ಸ್ ಟು ಪ್ರೊಟೆಕ್ಟ್ ಆ್ಯಂಡ್ ಟೇಕ್ ಕೇರ್ ಆಫ್ ದ ಬೇಬಿ. ಸೊ ಕೈ ಯಾವಾಗಲೂ ಇರುತ್ತೆ.
ನಿದ್ದೆ ಎಚ್ಚರಗಳಲ್ಲಿ ಪೊರೆವ ಕೈ ದುಡಿಯುತ್ತಿದೆ. ಸೊ ಯು ಕ್ಯಾನ್ ಜಸ್ಟ್ ಕಂಟಿನ್ಯೂ ದ ಸೇಮ್ ಲೈನ್ಸ್ ಹಿಯರ್ ಆಲ್ಸೋ. ಇಲ್ಲೂ ಕೂಡ ಅದನ್ನೇ ಬರಿಬೋದು ನೀವು, ಬಟ್ ಇನ್ ಅ ಡಿಫ್ರೆಂಟ್ ವೇ. ಏನೇ ಕಷ್ಟ ಇದ್ರೂ ಅಮ್ಮ ದುಡಿತಾ ಇದ್ದಾಳೆ. ಶೀ ಈಸ್ ವರ್ಕಿಂಗ್ ಹಾರ್ಡ್. ನಿದ್ದೆ ಎಚ್ಚರಗಳಲ್ಲಿ, ನಿದ್ದೆಯಲ್ಲೂ ದುಡಿತಾಳೆ, ಎಚ್ಚರ ಇದ್ರೂ ದುಡಿತಾಳೆ. ಇನ್ ದ ಸ್ಲೀಪ್, ಡ್ಯೂರಿಂಗ್ ದ ಸ್ಲೀಪ್ ಆ್ಯಂಡ್ ವೆನ್ ಎವರ್ ಶಿ ಈಸ್ ಅವೇಕ್, ಯಾವಾಗಲೂ ಆಲ್ ದ ಟೈಮ್ 24/7 ಶಿ ವಿಲ್ ಮೇಕ್ ಶೋರ್ ಶಿ ವಿಲ್ ಟೇಕ್ ಕೇರ್ ಅಂಡ್ ಪ್ರೊಟೆಕ್ಟ್ ದ ಫ್ಯಾಮಿಲಿ ಅಂಡ್ ದ ಬೇಬಿ. ಅರ್ಥ ಆಯ್ತಾ? ಇದರ ಸ್ವಾರಸ್ಯವನ್ನು ನೀವು ಕನ್ನಡದಲ್ಲಿ ಹಾಕಬೇಕು. ಫೈನ್. ಕೊಟ್ಟಿರುವ ಪ್ರಶ್ನೆಗೆ 7-8 ವಾಕ್ಯದಲ್ಲಿ ಉತ್ತರಿಸಿ. ವಂಡರ್ಫುಲ್. ದಿಸ್ ಇಸ್ ಕಂಪ್ಲೀಟ್ಲಿ ಅಬೌಟ್ ಯೋರ್ ಕ್ರಿಯೇಟಿವಿಟಿ, ಹೌ ಗುಡ್ ಯು ಆರ್ ಗೋಯಿಂಗ್ ಟು ಮೇಕ್ ಅ ಫ್ರೇಮ್ ದ ಸೆಂಟೆನ್ಸಸ್ ಅಂತ. ಕವಿ ಯಾವ ಸಣ್ಣ ಸಂಗತಿಯೊಂದನ್ನು ಪ್ರಕೃತಿಯ ಘಟನೆಗಳೊಂದಿಗೆ ಹೋಲಿಕೆ ಮಾಡಿದ್ದಾರೆಂಬುದು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಸೊ ಏನಿದೆ ಇಲ್ಲಿ, ಹೊರಗಡೆ ಅಷ್ಟೊಂದೆಲ್ಲ ಚೇಂಜಸ್ ಆಗ್ತಿದೆ. ಬಿಗ್ ಥಿಂಗ್ಸ್ ಆರ್ ಹ್ಯಾಪನಿಂಗ್, ದ ಸ್ಟಾರ್ ಇಸ್ ಫಿಲ್ಡ್, ಮಳೆ ಬರ್ತಿದೆ, ಗಾಳಿ ಬೀಸ್ತಿದೆ, ಎಲ್ಲ ಆಗ್ತಿದೆ. ಈವನ್ ದ ಆಲ್ ದೀಸ್ ಥಿಂಗ್ಸ್ ಆರ್ ಹ್ಯಾಪನಿಂಗ್ ಔಟ್ಸೈಡ್, ಇಸ್ ದೇರ್ ಎನಿ ಚೇಂಜಸ್ ದಟ್ ಹ್ಯಾಪನ್ಸ್ ಇನ್ಸೈಡ್? ಅ ಸ್ಮಾಲ್ ಥಿಂಗ್ ದಟ್ ಅಮ್ಮ ಡಸ್, ನೋ ಒನ್ ಕ್ಯಾನ್ ಡೂ ಇಟ್. ದಟ್ ಸ್ಮಾಲ್ ಥಿಂಗ್, ಆ ಒಂದು ಸಣ್ಣ ಸಂಗತಿ. ಸೊ ಕಂಪ್ಲೀಟಾಗಿ ಇಟ್ಸ್ ಲೈಕ್ ಅ ಸಾರಾಂಶ ಆಫ್ ದ ಪೊಯಮ್, ಸಮರಿ ಆಫ್ ದ ಪೊಯಮ್. ಓಕೆನಾ? ಸೊ ದಿಸ್ ಇಸ್ ಆಲ್ ಅಬೌಟ್ ದ ಪದ್ಯ. ಯಾವ ಪದ್ಯ? ಸಣ್ಣ ಸಂಗತಿ ಬೈ KS ನರಸಿಂಹಸ್ವಾಮಿಯವರಿಂದ. ಸೊ ಇದರಲ್ಲಿ ಗ್ರಾಮರ್ ಇದೆ, ಯು ಹ್ಯಾವ್ ಅ ವ್ಯಾಕರಣ. ಸೊ ಭಾಷಾಭ್ಯಾಸದಲ್ಲಿ ಛಂದಸ್ಸು ಇದೆ. ಸೊ ಐ ಆಮ್ ನಾಟ್ ಗೋಯಿಂಗ್ ಟು ಡೂ ಛಂದಸ್ಸು ಹಿಯರ್. ಐ ವಿಲ್ ಬಿ ಟೇಕಿಂಗ್ ಅ ಛಂದಸ್ಸು ಇನ್ ಅ ಸಪ್ರೇಟ್ ಟಾಪಿಕ್. ಸಪ್ರೇಟ್ ಆಗಿ ತಗೊಳ್ತೀನಿ. ಐ ವಿಲ್ ಬಿ ಎಕ್ಸ್ಪ್ಲೇನಿಂಗ್ ಅ ಛಂದಸ್ಸು. ಸೊ ಹೂ ಎವರ್ ಹ್ಯಾಸ್ ಅ ಡೌಟ್, ಯು ಕ್ಯಾನ್ ಕಮ್ ಟು ದಟ್ ವಿಡಿಯೋ ಆ್ಯಂಡ್ ವಾಚ್ ದ ಛಂದಸ್ಸು ವಿಡಿಯೋ ವೇರ್ ದ ಎಕ್ಸ್ಪ್ಲನೇಷನ್ ವಿಲ್ ಬಿ ಮೋಸ್ಟ್ಲಿ ಇನ್ English and also in Kannada. Chandasu explaining in English is a little difficult, but still I'll make sure that I will try my best to explain in English for you. Okay na? So thank you so much ಮಕ್ಕಳೇ. ಏನಾದರೂ ಡೌಟ್ ಇದ್ದರೆ, ಪದ್ಯ ತುಂಬ ಸಿಂಪಲ್ ಇದೆ, ಇಟ್ಸ್ ವೆರಿ ಈಸಿ. ಸ್ಟಿಲ್ ನಿಮಗೆ ಡೌಟ್ ಇದ್ದರೆ ಯು ಕ್ಯಾನ್ ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್ or write a mail to me at yashasvikannadavani@gmail.com. ಓಕೆನಾ? ಸೊ ಕ್ವೆಶನ್ ಆನ್ಸರ್ಸ್ ಎಲ್ಲ ನಿಮ್ಮ ಕಡೆಯಿಂದಾನೇ ಆಗಬೇಕು. ಐ ಆಮ್ ವೆರಿ ಸಾರಿ ದಟ್ ಐ ಆಮ್ ನಾಟ್ ಗಿವಿಂಗ್ ಯು ದ ಕ್ವೆಶನ್ ಆನ್ಸರ್ಸಲ್ಲಿ ಆನ್ಸರ್ಸ್ ನಾನು ಕೊಡ್ತಿಲ್ಲ ನಿಮಗೆ. Write the answers and send it to me. I'll do the corrections if you want me to do the corrections for the grammar mistakes and the sentence framing. ನಾನು ಚೆಕ್ ಮಾಡಬೇಕಂದ್ರೆ ನಾನು ಚೆಕ್ ಮಾಡಿ ಕೊಡ್ತೇನೆ ನಿಮಗೆ. ಸೊ ನೋ ನೀಡ್ ಟು ಹೆಸಿಟೇಟ್ ಅಬೌಟ್ ದಟ್. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ. ಇಟ್ ವಿಲ್ ಮೈಟ್ ಬಿ ಯೂಸ್ಫುಲ್ ಫಾರ್ ದೆಮ್ ಆಲ್ಸೋ. ಸಬ್ಸ್ಕ್ರೈಬ್ ಮಾಡಿಲ್ವಾ ಇನ್ನು? ಸೊ ಇಮಿಡಿಯೇಟ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದರ್ ಆರ್ ಮೆನಿ ಮೋರ್ ಲೆಸನ್ಸ್ ದಟ್ ಆರ್ ಕಮಿಂಗ್ ಅಪ್ ಇನ್ ದ ವೇ. ಸೊ ಬೆಲ್ ಐಕಾನ್ನ ನೀವು ಪ್ರೆಸ್ ಮಾಡಿದ್ರೆ ಯು ವಿಲ್ ಗೆಟ್ ನೋಟಿಫಿಕೇಶನ್ as and when I upload the video. Okay? So thank you so much for watching. Thank you so much for your time. ಧನ್ಯವಾದಗಳು. ಮತ್ತೆ ಭೇಟಿ ಮಾಡೋಣ ಇನ್ನೊಂದು ಪಾಠದ ಮೂಲಕ. ಅಲ್ಲಿವರೆಗೆ ಇದನ್ನು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಅಗೇನ್ ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಟು ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.